ಲವ್ ಆ ಭದ್ರಮ್ಮ ಏನಂತ ಗೊತ್ತಿದ್ದು ಏಳಳ್ಳಿಗೆ ಗೊತ್ತು. ಆ ಭದ್ರಮ್ಮ ಏನೋ ಆ ಭದ್ರಮ್ಮನ ಕತೆ ಏನು ಅಂತ ಹೇಳ್ಬಿಟ್ಟು ಆ ಅಮ್ಮನವ ಆ ಕುರಿ ಮರಿ ನೀನು ಎತ್ಬಿಟ್ಟಿದೀಗಲ್ಲ ನೀನು ಎಲ್ಡ. ಆ ನಿನ್ಗೆ ಏನಾರ ತಗೊಂಡು ಆಗ್ಬೇಕಾ ಇಲ್ವ ಹೇಳು. ಆ ಭದ್ರಮ್ಮ ಬಂದ್ಲು ಅಂದ್ರೆ ನಿನ್ಗೆ ಆಚಾರ ಕೆಡ್ತು ಅಂತ ನೀನು ಅನ್ಕೊಬಿಡು ಮಗನೇ. ಬೇಕಿತ್ತೇನಿಲ್ಲ ಇದೆಲ್ಲನೂ. ಯಪ್ಪ ಈಗ ಗೊತ್ತಾಯ್ತಾ ನಿನ್ನ ಕುರಿ ಮರಿ ಇರೋ ಜಾಗವ ಹೆಂಗ್ ಹುಡುಕ್ಸುದ್ಲು ಅಂತ ಹೇಳ್ಬಿಟ್ಟಿನ. ಕುರಿ ಮರಿ ನಿನ್ ಮನೆಯಾಗೆ ಇತ್ತಲ್ಲ. ಅಣ್ಣ ನಿಮ್ಗೆ ಅವಾಗಿಂದ ಹೇಳ್ತಾನೆ ಇವ್ನಿ ನಾನ್ ಕದ್ದಿದ್ದ ಅಲ್ಲ ಕಣಣ್ಣ ಮೊರಿಯ. ಅಯ್ಯೋ ಶಿವನೇ ಹೆಂಗವ್ವ ಹೇಳಿ ನಾನ್ ಕದ್ದಿಲ್ಲ ಮೊರಿಯ. ಹ್ಞೂ ಮನೆಯಾಳಿಗಳು ಅಲ್ಲಿ ಯಾವಳ ಬಂದ್ಬಿಟ್ಟು ಮಾರಿದ್ಲು ನಾನು ಎತ್ಕೊಂಬಿಟ್ಟೆ. ಹ್ಞೂ ಅಯ್ಯೋ ದಿಯೋನೋ ಯೋನ್ ಕತಿಯೋ ಗೊತ್ತಿಲ್ಲ. ನಾನ್ ಬಂದು ಹಿಂಗೆ ತಗ್ಲಾಕಂಡೆ. ಈ ಬೊದ್ರಮ್ ನೋವು ಅಂತ ಗೊತ್ತಿದ್ರೆ ನಾನು ಯಾಕೆ ತಗೊಳನಿ. ನನಗೇನು ಕನ್ಸ ಬಿದ್ದಿರ್ತದೆ ಕಳ್ತನದ ಮಾಲೆಲ್ಲ ಬಂದ್ಬಿಡ್ತವೆ ಅಂತ ಹೇಳ್ಬಿಟ್ಟು. ಹಾ ಅಯ್ಯೋಯ್ಯೋಯ್ಯೋ ಯೋನ್ ಸೀಮೆಗಿಲ್ದಿರ ಕುರಿಗಳು ನನಗೇನು ಬೇರೆ ಏನು ಸಿಕ್ತಿರ್ಲಿಲ್ವೇ. ಅವ ಅಮ್ಮೇನೋ ಕಮ್ಮಿ ರೇಟಿಗೆ ಮಾರ್ತಾವಳಲ್ಲ ಅಂತ ಬಂದು ತಕೊಂಡೆ ಅಷ್ಟೇನೇನಿಯಾ. ಬೂಡಕಿಲ್ಲ ಕಣಲ್ಲ ಬೂಡಕಿಲ್ಲ. ಇವನಾರ ಒಂದ್ ಪ್ರೂಫ್ ಇದ್ರೆ ತೋರಿಸ್ಲಾ. ಈ ಫೋಟೋ ಗಿಟ ಏನಾರ ಐತಾ. ಅವಮ್ಮ ಮೊರಿಯ ಕುರಿ ಮರಿಯ ಮಾರಿರೋ ಫೋಟೋ ಏನಾರ ಐತಾ. ಆ ಮುರಿ ಫೋಟೋನ ನನ್ನ ಮಗನೂ ಬಂದಿದ್ದ. ವಿಡಿಯೋ ಮಾಡ್ತೀನಿ ಕಣಪ್ಪ, ಯೂಟ್ಯೂಬಾಗೆ ವ್ಲಾಗ್ ಮಾಡ್ತೀನಿ ಕಣಪ್ಪ, ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದೇನೋ ಮೊಬೈಲಾಗ ಹಿಡ್ಕೊಂಡು ವಿಡಿಯೋ ಮಾಡ್ತಿದ್ದ. ಅದ್ರೊಳಗಡೆ ಅಮ್ಮ ಇದ್ರೂ ಇರ್ಬೋದು. ಹಂಗಾರ್ ಫಸ್ಟ್ ಇದು ಮಾಡ್ಕೊಳ್ಳಲಿ. ಅವಮ್ಮ ಯಾರು ಅಂತ ಗೊತ್ತಾಗ್ಲಿ. ಇಲ್ಲ ಅಂದ್ರೆ ಬುದ್ರ ಮುಂತಾಗೆ ನಿನಗೆ ಗ್ರಾಚಾರ ಕೆಡ್ತದೆ. ಬೇಕಾ ನಿಂಗೆ ಬುದ್ರ ಮುಂತಾಗ ಅದೇ ತಿನ್ನ. ಇದು ಬೇಕಾ ನಿಂಗೆ. ಅವಮ್ಮ ಅದ್ಲೇ ಗೊತ್ತಲ್ಲ ಅವಮ್ಮ. ಏಯ್ ಈ ಬೇವರ್ಸಿನೆಲ್ಲ ನಮ್ ಕುರಿಯ ಕದ್ದಿರೋದು. ಅದು ಅದು ಅಕ್ಕ. ಅದು ಇವ್ರ ಮನೆಗೆ ಏನಿಯ ಕುರಿ ಇದ್ದಿದ್ದು. ಎರಡು ಕುರಿ ಮರಿ ನಮ್ಗೆ ಹೊಡ್ಕೊಂಬಿಟ್ಟು ಬಂದಿದೀವಿ. ಆದ್ರೆ ಇವಾಗ ಯಪ್ಪ ನನ್ ದುಡ್ಡೆಲ್ಲ ಈಗ ಹಿಂಗ್ ನಾನು ಕೊದ್ದಿಲ್ಲ ಕುರಿ ಮರಿಯ ಯಾರನ್ನೂ ಕದ್ಕೊಂಡಿದ್ದಾಗೋಗ್ಬಿಟ್ಟವ್ರೆ. ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಷ್ಟುದ್ದ ಇದು ಮಾಡ್ತಾವನೆ. ನಾವನ್ ಕದ್ದಿಲ್ ಬಂತೆ ಯಾರೋ ಕದ್ಬಿಟ್ಟು ಮಾರಕ್ ಬಂದಿರಂತೆ ಸಂತೆಗೆ. ಅದನ್ನ ತಕೊಂಡಿರೋದು ಅಂತ ಹೇಳ್ತಾವನೆ. ಯೋನ್ಲಾ ಈ ಭದ್ರ ಮುಂತಾಗೇನಿಯ ಸುಳ್ಳು ಹೇಳ್ತಿದೀಗ ಏನ್ಲ. ನಾನು ಕುರಿಮರಿಯ ಮುಟ್ಟ ಅಷ್ಟು ಧೈರ್ಯ ಇಡೀ ಊರಾಗೆ ಯಾ ಬೇವರ್ಸಿ ನನ್ನ ಮಗಂಗುನು ಇಲ್ಲ. ಅಂತದ್ರ ಕದ್ದವ್ರೆ ಅಂತ ಹೇಳಿದ್ರೆ ನಾನು ನಂಬಿಡ್ತೀನಿ ಅಂತ ಅನ್ಕೊಬಿಟ್ಟೆಲ್ಲ. ಹೆಂಗ್ ಬೇಕಾದ್ರೂ ಹೇಳ್ಬೋದು, ಹೆಂಗ್ ಬೇಕಾದ್ರೂ ನನ್ನ ಯಾಮರ್ಸ್ಬೋದು ಅಂತ ಅನ್ಕೊಬಿಟ್ಟಿದ್ಯಾ. ಇವತ್ತಿದೇ ಬ್ಯಾಟಾಗಿ ನೀನು ಬುಳ್ಳೆ ಬಡ್ದಾಕ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ಭದ್ರಮ್ಮನೇನಿ ಅಲ್ಲ. ಲೋ ತಿಮ್ಮ, ಊರವ್ರಿಗೆಲ್ಲ ಗೊತ್ತಾಗ್ಬೇಕು ಈ ಭದ್ರಮ್ಮನ ಕುರಿ ಅಲ್ಲ. ಈ ಭದ್ರಮ್ಮನ ಹೊಲ್ದಾಗಿರೋ ಒಂದು ಹುಲ್ ಕಡ್ಡಿ ಮುಟ್ಟಿದ್ರು ಎಲ್ರಿಗೂ ಏನಾಯ್ತದೆ ಅಂತ ಗೊತ್ತಾಗ್ಬೇಕು. ಈ ನನ್ನ ಮಗನ ಬುಳ್ಳೆ ಹೊಡೆದಾಕ್ಬಿಟ್ಟು ಏನೇ ಕಳಿಸ್ಲಾ ಇವತ್ತು ಐತೆ. ನಾನೇ ಹೊಡೆದಾಕ್ ಕಳಿಸ್ತೀನಿ. ಈ ನನ್ನ ಮಗ ಪ್ರತಿ ಕ್ಷಣ ನೆನೆಸ್ಕೋಬೇಕು ನನ್ನೇ ನೆನೆಯ ಭದ್ರಮ್ಮನ ಕುರಿಯ ಮುಟ್ಟಿದಕ್ಕೆ ಹೆಂಗೈತಿ ಅಂತ ಹೇಳ್ಬಿಟ್ಟು. ಅಮರೆ ನಮ್ಮ ತಾಯಣೆ ಕೇಳ್ತೀನಿ, ನನ್ನ ಮಗಿ ಮೇಲಣೆ ಕೇಳ್ತೀನಿ, ಎಲ್ರ ಮೇಲಣೆ ಕೇಳ್ತೀನಿ. ನಾನಂತೂ ಕದ್ದಿಲ್ಲ ಮರೆ. ಅವಳು ಯಾವಳು ಒಬ್ಳು ಬಂದ್ಬಿಟ್ಟು ಹೆಂಗ್ಸು ಕದಿಯಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲ ಕದ್ದಿರೋದು ಅಂತ ಗೊತ್ತಿಲ್ಲ ಕಮ್ಮಿ ರೇಟ್ಗೆ ಅಂತ ಹೇಳ್ಬಿಟ್ಟು ಮಾರಾಟ ಮಾಡ್ತಿದ್ಲ. ನಾನು ಇಷ್ಟೊಂದು ಕಮ್ಮಿ ರೇಟ್ಗೆ ಎಲ್ಲ ನನಗೆ ಸಿಗ್ತದಲ್ಲ, ಬುಡುವತ್ತಾಗೆ ತಕೊಬಿಡನಿ ಅಂತ ತಕೊಬಿಟ್ಟೆ. ನನಗೇನು ಗೊತ್ತಿತ್ತು ಅದು ನಿಮ್ಮವು ಅಂತ ಹೇಳ್ಬಿಟ್ಟು ನಮ್ಮ ತಾಯಣೆ ಕೇಳ್ತೀನಿ. ನಾನು ಕದ್ದೋನಲ್ಲ, ನಮಗೆಲ್ಲ ಅಂತ ಬುದ್ಧಿ ಬಂದಿಲ್ಲ. ಸಂತೆನಾಗೆ ರಾಂಪುರ ಸಂತೆನಾಗೆ ನಾನು ತಗೊಂಡಿದ್ದು ಮೊನ್ನೆ. ನನಗೆ ನಿಜವಾಗೂ ನಿಮ್ಮದು ಅಂತ ಗೊತ್ತಿದ್ದಿದ್ರೆ ನಾನು ಮುಟ್ತಾ ಇದ್ನೆ ಹೇಳಿ. ನೀವು ಊರಾಗೆಲ್ಲ ಬಂದ್ಬಿಟ್ಟು ನೋಡಿ. ಬೇಕಾರೆ ನನ್ನ ಮಗ ವಿಡಿಯೋ ಮಾಡವನೆ, ಅವಳು ಯಾರು ಅಂತ ಹೇಳ್ಬಿಟ್ಟು ನಾನು ಈಗಲೇ ಇನ್ನೇ ವಿಡಿಯೋದಾಗ ಕಳಿಸ್ಕೊತೀನಿ ನಿಮ್ಗೆ. ಹಂಗೆ ಏನೇ ತೋರಿಸ್ತೀನಿ. ಲೇಯ್ ನೀನು ಹೇಳ್ತಿರೋದ್ರಾಗೇನ 5 ಪೈಸದಷ್ಟೇನಾರ ಸುಳ್ಳು ಇದ್ರೂನುವೆ ಮಗನೇ, ನಿನ್ನ ಹೆಂಡ್ತಿರು ನಿನ್ನ ಮಕ್ಕಳು ಸಾಯ ಗಂಟ ಜೀತದಳಾಗಿ ಮಾಡಿ ಇಟ್ಕೊಬಿಡ್ತೀನಿ. ಹುಷಾರ್ ಕಣಲೇ. ಇಲ್ಲ 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 ಭದ್ರಮ್ಮ ದೇವ್ರನೇ ಇಲ್ಲ. ನಾವು ಕುರಿಯ ತಗೋಬೇಕಾರೆ ನನ್ನ ಮಗ ವಿಡಿಯೋ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಮಾಡ್ಕೊಂಡವ್ನಿ. ಯೂಟ್ಯೂಬ್ಗೆ ಹಾಕ್ತೀನಿ ವಿಡಿಯೋನ ತಗೊಬಿಟ್ಟಪ್ಪ. ಹೆಂಗ್ ನಡೀತದೆ ವ್ಯಾಪಾರ ಅಂತ ಹೇಳ್ಬಿಟ್ಟು ತಗೊಬಿಟ್ಟು ಎಲ್ಲ ಇದಕ್ಕೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾನೆ. ಅವನ್ ಕಳಿಸ್ಕೊಂಡು ನಿಮಗೆ ತೋರಿಸ್ತೀನಿ. ಅವಮ್ಮ ಇದ್ರು ಇತ್ತಾಳೆ. ಅವಮ್ಮನೇನಿಯ ನನಗೆ ಕುರಿಯ ಮಾರಾಕಿದ್ದು. ನಾನು ಕದ್ದಿದ್ದಲ್ಲ ಭದ್ರಮ್ಮಕ್ಕ, ನಾನು ನಂಬು. ನಾನು ನಿಜವಾಗೂ ಕದ್ದೋನಲ್ಲ. ಆದ್ರೆ ನನ್ನ ಕುರಿ ಮರಿನ ತಕೊಂಡಿರೋ ತೆಪ್ಪಿಗೆ ಆ ಕುರಿ ಮರಿದೆಲ್ಲ ನಂದೇನಿಯ. 10 ಪೈಸಾ ನನ್ನಿಂದ ಹುಟ್ಟಾಕಿಲ್ಲ ನಿಂಗೆ. ಲೋತಿಂಬ ಈ ಬೇವರ್ಸಿ ಅದು ಯಾವ ವಿಡಿಯೋ ಇದು ಮಾಡ್ತಾನೋ ನೋಡ್ಬಿಟ್ಟು ಆಮೇಕಿಂದ ಅವಳು ಯಾರು ಅಂತ ಹುಡಿಕೊಂಡು ನನ್ನ ಮುಂದಕ್ಕೆ ತಕೊಬಿಟ್ಟು ಬಂದು ನಿಲ್ಸೋ ಜವಾಬ್ದಾರಿ ನಿಂದು ಕಣಲೆ. ಇಲ್ಲ ಅಂತಂದ್ರೆ ನಿಂದು ಸೇರ್ ಹೊಡೆದ್ಬಿಡ್ತೀನಿ ಪುಲ್ಡೆಯ. ಈ ನನ್ನ ಮಗನ ವಿಡಿಯೋ ನೋಡು, ಸರಿ ಹೇಳ್ತಾವನೋ ತೆಪ್ಪು ಹೇಳ್ತಾವನೋ ಯಾರಿಗೆ ಗೊತ್ತು. ಪ್ರತಿಯೊಂದು ಗೊತ್ತಾಗ್ಬೇಕಲ್ಲ ಮಗನೇ. ಐತೆ ಕಣ್ಲ ನಿನಗೆ ಗೊತ್ತಾಗ್ಲಿ ಆಮೇಕಿಂದ. ಆಯ್ತು ಭದ್ರಮ್ಮಕ್ಕ, ಆಯ್ತು ನೀನ್ ಹೇಳ್ದಂಗೆ ಆಯ್ತು. ನಾನು ಎಲ್ಲ ಹುಡ್ಕೊಂಬಿಟ್ಟು ತಕೊಬಿಟ್ಟು ಬಂದು ಕೊಡ್ತೀನಿ ಬಿಡಿ. ನೀವು ಯಾವ ಯೋಚನೆನೂ ಮಾಡಕ್ ಹೋಗ್ಬೇಡಿ. ಈ ಊರ ಬಿಟ್ರೆ ಬೇರೆ ಊರ ಕೂತಿದ್ರು ಪರವಾಗಿಲ್ಲ. ನಂಗೆ ಸುತ್ತ 7 ಪರಿಚಯ ಅವ್ರೆ. ಎಲ್ಲ ವಾಟ್ಸಪ್ಗೂ ಕಳಿಸ್ಬಿಟ್ಟು ಇವ್ನು ಯಾರು ಅಂತ ಕೇಳ್ತೀನಿ. ಅವ್ರು ಖಂಡಿತವಾಗೂ ಹೇಳ್ತಾರೆ. ಇವತ್ತೆಲ್ಲ ದೇವ್ರ ತಕ್ಕ ಕೇಳ್ಕೊಬಿಟ್ಟು ಬಂದಿದ್ದೆ ಅನ್ನಿಸ್ತದೆ. ಅದಕ್ಕೆ ನಿನ್ನ ಬುಲ್ಡೆ ಉಳ್ದೈತೆ. ಆದ್ರೆ ಪ್ರತಿದಿನ ಹಿಂಗೆ ಉಳಿತದೆ ಅಂತ ಮಾತ್ರ ಅನ್ಕೋಬೇಡ. ಅವಳು ಯಾವಳು ಬಿತ್ರಿ ಬಿಕ್ನಾಸಿ ಅಂತ ತೋರ್ಸು. ನನ್ನ ಕುರಿಯ ಮಾರಕ್ಕೆ ಬಂದವಳೆ ಅಂದರೆ ಅವಳಿನ ಎಂಥ ಮಿಂಡ್ರಿ ಇರಬೇಡ. ಅವಳು ಕದ್ದವಳೆ ಅಂದರೆ ಏಯ್ ಹುಷಾರು ಕಣಲೇ, ಹುಷಾರು. ತಿಮ್ಮ ಪ್ರತಿಯೊಂದು ವಿಚಾರ ಮಾಡು. ನಾನು ಹೋಗಿ ವಸೂಲಿ ಮಾಡ್ಕೊಂಬಿಟ್ಟು ಬರೋ ದುಡ್ಡ ವಸೂಲಿ ಮಾಡ್ಕೊಂಬಿಟ್ಟು ಬರ್ತೀನಿ. ಸರಿ ಅಮ್ಮರೆ ಆಯ್ತು.
ಈ ನನ್ನ ಮಗಂದು ಒಂದು 50 ಫೋಟೋ ಎತ್ಕೊಂಡು ಕಳಿಸ್ಲಾ ನನ್ನ ಮಗನ ಹಂಗೆ ಬಿಡ್ಬೇಡ. ಹಾಂ, ಯಾಮರ್ಸಕ್ ಬಂದ್ಬಿಡ್ತಾನೆ. ಈ ಪುತ್ರಿದು ಏನಾಯ್ತದೆ ಅಂತ ಗೊತ್ತಾಗ್ಬೇಕು, ಊರವ್ರಿಗೆಲ್ಲ ಗೊತ್ತಾಗ್ಬೇಕು. ಹಂಗೆ ಮಾಡ್ತೀನಿ. ಅಣ್ಣ ಇವ ಅಮ್ಮ ಏನಣ್ಣ ಇಷ್ಟೊಂದು ಟೆರರ್ ಆಡ್ದಂಗೆ ಆಡ್ತಾಳಲ್ಲ, ಯವ್ವ ಭಯವಾಯ್ತದೆ ಮಾತಾಡ್ತಿದ್ರೆ ಏನಿಯ. ಇವ ಅಮ್ಮ ಏನಣ್ಣ ಹಿಂಗೆ, ಯಪ್ಪ ಶಿವ ಭಗವಂತ. ಆ ಕದ್ದಿರೋಳ ಕತೆ ಅಂತಂದ್ರೆ ತಿಥಿ ಆಯ್ತದೆ. ಇರೋಣ ನನಗೆ ಯಾಕಬೇಕು, ನಾನು ಅದೇ ತಿನ್ನೋದಕ್ಕಿನ್ನ ನನ್ನ ಮಗ ಮಾಡಿರ್ತಾನೆ ಫೋನಾಗೆ ಹಿಡಿಯೋಣ. ಅದೇನ ಇದ್ರೆ ಹುಡುಕ್ಬಿಟ್ಟು ಹಂಗೇನಿ ತೋರಿಸ್ಬಿಟ್ಟು ನಿಮಗೆ ಕಳಿಸ್ಬಿಟ್ಟು ಹೊಂಟೋಯ್ತೀನಿ ಕಣ್ಣ. ನನಗಂತೂ ಈ ಸವಾಸನೇನಿಯ ಬೇಕಾಗಿಲ್ಲ. ದುಡ್ಡೋದ್ರು ಹೋಗ್ಲಿ, ಇವ ಅಮ್ಮಂತ ಅದೇ ತಿನ್ನೋದು ಯಾರು ಕೇಳಿದೆ ಇವ ಅಮ್ಮನ ಹೆಸ್ರನ್ನ. ಆದರೆ ಇವತ್ತೇನೇ ನೋಡ್ತಿರೋದು ಭದ್ರಕಾಳಿ ಹೇಳ್ದಂಗೆ ಆಡ್ತದಲ್ಲ, ಯವ್ವ. ಹುಡ್ಕಿ ಸರ್ವನ್ ಕೊಡೋಣ. ನಿನ್ ಜೊತೆ ನನಗೂ ಒದೆ ಬೀಳ್ತಾವಿಲ್ಲ ಅಂತಂದ್ರೆ ಇವತ್ತು ಇವನು ನೀನು ಬಾಲ್ಗಡೆ ಎದ್ದು ಬಂದಿದ್ಯಾ ಅನಿಸ್ತದೆ. ಅದಕ್ಕೆ ನಿನಗೆ ಏಟುಗಳು ಬಿದ್ದಿಲ್ಲ. ಇಲ್ಲ ಅಂದ್ರೆ ಸರಿಯಾಗಿ ಏನಿಯ ಬೀಳವು ಏಟುಗಳು. ಅಯ್ಯಪ್ಪ, ಆ ಅಮ್ಮಂತಾಗೇನು ಸುಮ್ಮನೆ ಅಂತ ಅನ್ಕೊಂಡ್ಬಿಟ್ಟ. ಅವ ಅಮ್ಮಂತಾಗೆ ಇರೋದು. ಯವ್ವ, ಹುಡ್ಕು ಬಿರ್ಬಿರ್ನ ಹುಡ್ಕು. ಇರೋಣ ಹಿಡಿಯೋ ಮಾಡವನೇ. ಅಯ್ಯೋ ಯಮ್ಮನ ಮಕ್ಕ ಒಂದು ಚೂರು ಕಾಣಿಸಿದ್ರು ಸಾಕು, ಹಿಂಗೆ ನೀ ತೋರಿಸ್ಬಿಡ್ತೀನಿ. ದೇವರೇ ತಿಮ್ಮಪ್ಪ ಕಾಪಾಡಪ್ಪ ನನ್ನ. ಯವ್ವ ಶಿವನೇ. ಅಣ್ಣ ಇವಳೆ ಕಣಣ್ಣ, ಇವಳೆ. ಇವ್ರೆ ಈ ಅಮ್ಮನೇ. ಈ ಅಮ್ಮ ಕಳ್ತನ ಮಾಡೋದು ಅಂದ್ರೇನು? ಇವಮ್ಮ ನಮ್ಮೂರಲ್ಲ, ಇವಮ್ಮನ ಮಗಳನ್ನ ನಮ್ಮೂರು ಕೊಟ್ಬಿಟ್ಟು ಮದುವೆ ಮಾಡಿರೋದು. ಅಣೋ ದೇವ್ರ ಸತ್ವಾಗ್ಲು ಇವಳೆ ಕಣ್ಣು. ನೋಡೋಣ ಕುರಿಮರಿ ಹಿಡ್ಕೊಂಡವಳಿ ನನ್ನ ಮಗ ಎಲ್ಲ ವಿಡಿಯೋ ಮಾಡವನಿ ನೋಡೋಣ. ಯೂಟ್ಯೂಬ್ಗೆ ಹಾಕ್ತೀನಿ ಅಂತ ವಿಡಿಯೋ ಮಾಡವನಿ ನೋಡು. ಅಣ್ಣ ದಯವಿಟ್ಟು ನಾನು ಬಿಟ್ಬಿಡು. ಈ ಅಮ್ಮನೇ ನೀ ಕುರಿಯ ಮಾರಿದ್ದು, ದಯವಿಟ್ಟು ನನ್ನ ಬಿಟ್ಬಿಡು. ನೋಡ್ಕೊಂಬಿಡು, ನಿನ್ನ ಮೊಬೈಲ್ಗೂ ಕಳಿಸ್ಬಿಡ್ತೀನಿ. ನೀನು ಏನಾರ ಮಾಡ್ಕೊಬಿಡು, ಆದರೆ ನನ್ನನ್ನು ಮಾತ್ರ ಬಿಟ್ಬಿಡು. ನನ್ನ ಕೈಲಿ ಆಯ್ತಿಲ್ಲ ಇವ ಅಮ್ಮಂತಾಗೆ ಪ್ರಾಣ ಹಿಂಸೆ ಯಾಕಬೇಕು. ಇವಮ್ಮನ ಗೊತ್ಬಿಡು. ಜಯಕ್ಕನ ಬೀಗರಾಗ್ಬೇಕು ಇವ್ರು. ನನಗೆ ಬಹಳ ಸಂದ ಗೊತ್ತು. ಇವಮ್ಮ ಇಂಥ ಕೆಲಸ ಮಾಡೋಳೆ ನಂಬಕಾಯ್ತಿಲ್ವಲ್ಲ. ಈ ಅಮ್ಮಗೆ CM PM ಎಲ್ಲ ಪರಿಚಯ ಏನಾದ್ರು ಐತಲ್ಲ. ಹೋಗೋಣ ಕಮ್ಮಿ ರೇಟು ಕುರಿ ಮಾರವಳೆ. CM PM ಪರಿಚಯ ಮಾಡಿಕತ್ತಾಳೆ. ಯವ್ವ ನನ್ನಂತೂ ಬಿಟ್ಬಿಡ್ರಣ. ಈ ಕುರಿನೂ ನೀವೇ ಇಕ್ಕಳಿ, ಎಲ್ಲ ನೀವೇ ಇಕ್ಕಳಿ. ಅವಮ್ಮ ನನ್ನ ಹೆಂಡತಿ ಮಕ್ಕಳನ್ನೂ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಎದುರಿಸ್ತಾಳಲ್ಲ. ನನ್ನ ಹೆಂಡತಿ ಮಕ್ಳಿಗೆ ಏನಾರು ಆಗ್ಬಿಟ್ರೆ ಆಮೇಕಿಂದ ಯಾಕೆ ಬೇಕು? ಕೇಳಿದ್ದೀನಿ ಅಮ್ಮನ ಭದ್ರಮ್ಮನ ಕತೆಯ ಯಾಕೆ ಬೇಕು ನನಗೆ. ನೋಡ್ಕೊಳ್ಳೋಣ, ನಿನ್ನ ಫೋನ್ಗೆ ಕಳಿಸ್ಬಿಡ್ತೀನಿ. ಆ ಅಮ್ಮನ ಕರ್ಕೊಂಬಿಟ್ಟು ಬಂದು ಬೆಂಡ್ ಎತ್ತುತ್ತಿರೋ ಬ್ರೇಕ್ ಆಗ್ತಿರೋ ನಿಮ್ಗೆ ನೀವು ಬಿಟ್ಟಿದ್ದು. ಸರಿ, ನೀನು ಹೋಗ. ಗೊತ್ತು ನನಗೆ. ಅಮ್ಮ ಹೋಗು, ಊರಾಗೆ ಇರಬೇಕು. ಆಮೇಕಿಂದ ತಲೆಗಿದೆ ಮರ್ಸ್ಕೊಂಡು ಹೋಗ್ಬಿಟ್ಟೀಗ ಸುಳ್ಳು ಯಾರ್ದೋ ಹೇಳ್ಬಿಟ್ಟು. ಅಳೋ ಕುರಿ ಮಾರ್ತಿರೋ ಹಿಡಿಯೋನೇನೋ ಐತೆ ಅಂತದ್ರಾಗೆ ನೋಡೋಣ ನೀನು ಸರಿಯಾಗಿ. ಸರಿ ಹೋಗು. ಜಯಕರ್ಮನ್ಗೆ ಹೋಗ್ಬಿಟ್ಟು ನಾನೇ ವಿಚಾರ ಮಾಡ್ಕೊಬಿಟ್ಟು ಬರ್ತೀನಿ. ಏನು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲ ವಿಚಾರ ಮಾಡ್ತೀನಿ. ಕರ್ಕೊಂಬಿಟ್ಟು ಬರ್ತೀನಿ. ನೋಡೋಣ ಆಮೇಕಿಂದ. ನಿನ್ಗೇನೆ ಬಂದಿತ್ತು ದೊಡ್ಡಪತ್ತು ನಿಂಗೆ. ಕುಡಿದ್ಬಿಟ್ಟು ಊರೆಲ್ಲ ತೂರಾಡ್ಬಿಟ್ಟು ಆಡೇಳಕ್ಕೆ. ನಿಂಗೆ ಬಾಣ ಮರುವುದಿಲ್ವಾ? ಆಸ್ತಿ ಪಾಸ್ತಿ ಎಲ್ಲ ನಿನ್ನ ಹೆಸರು ಬರಗಂಟ ಅಮ್ಮಿಕೊಂಡಿರು ಅಂದ್ರೆ ಕುಡಿದು ತೂರಾಡೋದು ಬೇರೆ ತೂರಾಡ್ತಿದ್ದ. ಯಾವತ್ತಿಂದ ಕಲ್ತಿದ್ದೀಗ ಇಂಥ ದರಿದ್ರ ಬುದ್ಧಿಯಾ? ಯಾರು ಕಲ್ಸ್ಕೊಟ್ರು ನಿಂಗೆ ಕುಡಿಯೋದು ಮಾಡೋದು ಎಲ್ಲನೂ ನಿಂಗೆ? ಯಾರೇ ಕಲ್ಸ್ಕೊಟ್ರು ಕುಡಿ ಅಂತ ಹೇಳ್ಬಿಟ್ಟು ನಿಂಗೆ ಲೌಡಿ ತೆಗೆದೊಂದು ಬುಟ್ಟ ಅಂತಂದ್ರೆ ನಿಂಗೆ ಹಂಗೆ ನೀ ತಿರ್ಕೊಂಡು ಬಿದ್ದೋಗ್ಬಿಡ್ಬೇಕು ನಿನಗೆ. ಗೂಬೆನ್ ತಗೊಬಿಟ್ಟು ಬಂದು ಲೋಪರನ್ ತಗೊಬಿಟ್ಟು ಬಂದು ನಿನಗೆ ಹಿಡ್ಕೊಂಡು ರುಬ್ಬೇಕು ನಿಂಗೆ ಸರಿಯಾಗಿ. ನಿಂಗೆ ಹೇಳ್ತೀನಿ ನಿಂಗೆ. ಅಲ್ಲ ಆ ಪೊದ್ದಿಗೆ ಹಾಕಕ್ಕೆ ಹೋಗ್ಬಿಟ್ಟು ಅದು ಹಂಗೆ ನಿನಗೆ ಬಂದ್ಬಿಡ್ತು ಅಂತ ಗೊತ್ತಾಗಲಿಲ್ಲ ನನಗೆ. ನೀವೇ ಬೇಕು ಅಂತ ಬೇಕಾದ್ರೆ ಎತ್ಕೊಂಡು ಕುಡಿದ್ಬಿಟ್ಟಿದ್ದೀರಾ ಗೊಟ ಅಂತ ಹೇಳ್ಬಿಟ್ಟು ಬಿತ್ತರೇರು. ಅಮ್ಮ ನಿನ್ನ ಹಣೆಗೂ ನಾವು ಬೇಕು ಅಂತ ಕುಡ್ದಿಲ್ಲ ಕಣಮ್ಮ. ನಿನ್ನ ಹಣೆಗೂ ಅದು ಹೆಂಗೆ ನಾವು ಕುಡಿದು ಇಲ್ಲಿ ಗಂಟ ಗೊತ್ತಾಗಿಲ್ಲ ಕಣಮ್ಮ. ಆದರೆ ಅತ್ತೆ ತಂಗ ಮಾತ್ರ ಸರಿಯಾಗಿ ಮಂಗಳಾರತಿ ಆಯಿತು ಕಣಮ್ಮ. ನನಗೂ ಹಾಗೇನೇ ರಾಧಂಗೆ ಇಬ್ರಿಗೂ ಮಂಗಳಾರತಿ ಆಯಿತು. ನನ್ನ ಪ್ರಕಾರ ಪೊದ್ದಿ ನಿನಗೆ ಮಸ್ಲತ್ ಮಾಡ್ಬಿಟ್ಟು ಕುಡಿಸ್ಬಿಟ್ಟವಳೆ ಅಂತ ಅನ್ನಿಸ್ತದೆ. ಅಮ್ಮ ಪೊದ್ದಿ ಇರೋ ಗಂಟ ಮನೆಯಾಗ ನೆಮ್ಮದಿ ಇಲ್ಲ ಕಣಮ್ಮ. ನನಗೂ ನನ್ನ ಗಂಡಂಗೂ ಯಾರಿಗೂ ನೆಮ್ಮದಿ ಇಲ್ಲ ಕಣಮ್ಮ. ಅತ್ತೆ ಯಾವಾಗೂ ಪೊದ್ದಿ ಅಂತ ಹೇಳ್ಬಿಟ್ಟು ಅವಳಿಂದ ನೀನು ತಿರುಗ್ತಾ ಇರ್ತದೆ. ನೀನು ಮುಚ್ಕೊಂಡಿದ್ಬಿಡು. ನೀನು ಯಾರಿಂದ ಯಾವಾಗ ಏನು ಪ್ಲಾನ್ ಮಾಡಬೇಕು, ಯಾರ ಜೊತೆ ಯಾಕೆ ಪ್ಲಾನ್ ಮಾಡಬೇಕು ಅದೆಲ್ಲ ತಿಳಿಯಲ್ಲ ನಿನಗೆ. ಏನು ತಿಳಿಯಲ್ಲ. ಹೋಗ್ಬಿಟ್ಟು ಏನು ಮಾಡ್ಬಿಡೋದು. ನಾನು ಕೇಳಿದ್ದೆ ಇಂಥ ಮಾಡ್ತೀನಿ ಕೆಲಸ ಅಂತ ಹೇಳ್ಬಿಟ್ಟು ಊರಾಗೆ ಬಿದ್ದಿದ್ದೀನಿ ತಾನೇ. ನಾನು ಕೇಳಿದ್ರೆ ನಿಮ್ಮ ಅಪ್ಪನವರೆಗೆ ಗಟ್ಟಿನಾರ ಹೋಗ್ಬಿಡೋದ. ಅವ ಇಂಥ ಪ್ಲಾನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಾನೆಲ್ಲ ಹೇಳ್ತಿರ್ಲಿಲ್ವಾ ಹೆಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹಾಳು ಮಾಡ್ಬಿಟ್ಟಲ್ಲ ಎಲ್ಲ ಅನ್ಯಾಯವಾಗಿ. ನಂದು ಬಿಡು, ನಿಂದು ಯೋಚನೆ ಮಾಡು. ನೀನು ಕುರಿಮರಿಯ ಕದ್ದಿರೋದು ಭದ್ರಮ್ಮನ ಕುರಿಮರಿನ ಅಂತ ಕದ್ದಿರೋದು. ಅಮ್ಮಿ ಏನು ಅಂತ ಗೊತ್ತಿಲ್ವೇನಮ್ಮ. ಕಯ್ಯ ಅಂದ್ಬಿಟ್ಟು ಜುಟ್ಟು ಹಿಡ್ಕೊಂಡು ಅಳ್ಳಾಡಿಸ್ಬಿಡ್ತಾಳೆ ಅಷ್ಟೇ. ನನ್ನ ಕತೆ ಸದ್ಯಕ್ಕೆ ಬಿಟ್ಟು ನಿನ್ನ ಕತೆಯ ನೋಡ್ಕ. ಹೆಂಗೆ ಹಿಡ್ಕೊಂಡು ರುಬ್ತಾಳೆ ಅಂತ ಹೇಳ್ಬಿಟ್ಟು ಯಾವ ವರ್ಷ ನಾನು ರುಬ್ಬೋದು? ನಾನು ಕದ್ದಿದ್ದೀನಿ ಅನ್ನೋದಕ್ಕೆ ಸಾಕ್ಷಿ ಏನು? ನಾನು ಕುರಿಯ ಕದ್ಕೊಂಡೋಗ್ಬಿಟ್ಟು ಮಾರಿದ್ದೀನಿ ಅನ್ನೋದಕ್ಕೆ ಸಾಕ್ಷಿ ಏನು? ಓಹೋ ನೀನು ಸುಮ್ಕೆ ಹತ್ಕಲ್ಕ ಎಲ್ಲ ನಿನಗೋಸ್ಕರ ಏನಿಯ ಮಾಡಿರೋದು ನಾನು. ನೀನೇನಿಯ ಇಲ್ಲಿ ಪುಂಕ್ತಿದ್ದೀಗಲ್ಲ. ಅವಮ್ಮ ಭದ್ರಮ್ಮ ಪುಂಕ್ತಾಳೆ ಇಲ್ವೋ? ಇವಳು ಪುಂಕ್ತಾವಳೆ. ಯಾವಳು ನಾನು ಏನು ಮಾಡೋಕ್ಕಾಗಿಲ್ಲ. ನೋಡ್ಕೊತಾ ಇರು. ಮೊದಲು ನೀನು ಮನೆಯಾಗೆ ಸಂಸಾರ ಹೆಂಗೆ ಮಾಡಬೇಕು ನೋಡು. ಗಂಡನ ಸಿ ನಯಸ್ಸಾಗಿ ಮಡಿಕೋಬೇಕು. ನೀನು ನಯಸ್ಸಾಗಿ ಮಡಿಕೊಂಡು ಗಂಡನ್ನ ನಿನಗೆ ಹಂಗೆ ಬೇಕು ಹಂಗೆ ಕೇಳಂಗೆ ಮಾಡ್ಕೊಂಡು ಆಮೇಕಿಂದ ಆಸ್ತಿ ಇಸ್ಕೊಂಡು ಈಚೆ ಕಡೆಗೆ ಬರೋದು ಕಲ್ತ್ಕ. ಅದು ಬಿಟ್ಬಿಟ್ಟು ಇವನು ಕಿತ್ತಾಕತ್ತಾಳೆ. ಆ ಪುದ್ದಿ ಮುಂದೆ ಡಮ್ಮಿ ಆಗೋಕ್ಕೆ ಊಟವಳೆ ಅಂತ ಅನ್ನಿಸ್ತದೆ ಇವಳಿಗೆ. ಎಷ್ಟು ಹೇಳಿದ್ರು ಅಷ್ಟೇನಿಯ. ಇವಳಿಗಂತೂ ಅರ್ಥನೇನೇ ಆಗಕ್ಕಿಲ್ಲ. ಏಳಿ ನನಗೂ ನನ್ನ ಜನ್ಮಕ್ಕಂತೂ ಸಾಕಾಗಿ ಹೋಗ್ಬಿಟ್ಟೈತೆ.
ಸರಿ ಬಿಡು, ಈಗಿತ್ತ ಏನಾರ ಪಿಲ್ಲನ್ ಮಾಡಬೇಕಾದ್ರೆ ನಾನೇನಿಯ ನಿನಗೆ ಹೇಳ್ಬಿಟ್ಟು ಮಾಡ್ತೀನಿ. ಆದರೆ ಭದ್ರಮ್ಮನ ವಿಸಿದಾಗ ಹೊಸಿ ಹುಷಾರು ಕಣಮ್ಮ. ಭದ್ರಮ್ಮ ಮೊದಲೇನಿಯ ಸರಿ ಇಲ್ಲ ಭದ್ರಮ್ಮ. ಮಳ್ಳಿ ಬದ್ರಿ ಅವಳು. ಹೊಸಿ ಹುಷಾರು. ಇನ್ಮ್ಯಾಲೆ ಪೊದ್ದಿಗೆ ಬುದ್ಧಿ ಕಲ್ಸೋದೇ ನನ್ನ ಕೆಲಸ. ಅವಳನ್ನ ಹೆಂಗನ ಮಾಡಿ ತುಳಿದು ನಾನು ಬಿಸ್ನೆಸ್ ಶುರು ಮಾಡ್ತೀನಿ. ಹೀಗೆ ಹೇಳಿದ್ನಲ್ಲಮ್ಮ, ನಾನು ರಾಧಾ ಸೇರ್ಕೊಂಡು ಮಾಡ್ತಿದ್ದೀವಿ ಅಂತ. ಏನಾರ ಮಾಡು, ಆದರೆ ಲಾಭ ಬರೋಂಥದ್ದು ಮಾಡಬೇಕು. ಏನಾರ ಮಾಡಕ್ಕೆ ಹೋದ್ರೂ ಅರ್ಧಂಬರ್ಧ ಮಾಡೋಕ್ಕೆ ಏನಕ್ಕೂ ಹೋಗಕ್ಕೆ ಹೋಗ್ಬೇಡ, ಸರಿನೇ? ನೋಡು, ನಿಮ್ಮ ಅತ್ತೆಯ ನೈಸ್ ಮಾಡಿ ಇದು ಮಾಡ್ಕೊಂಡು ಕಲ್ತ್ಕ. ರಾಧುನೂ ಅಷ್ಟೇ, ಅವಳು ಹೆಂಗೋ ನೀನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿತ್ತಾಳೆ. ಹೊಸಿ ನೋಡ್ಕ ಅವಳ ಕಡೆ ನೀನಿಯ ಬೇರೆ ಕಡೆ ಗಮನ ಕೊಡಕ್ಕೆ ಹೋಗ್ಬೇಡ. ಇನ್ನೊಂದು ಕಿತ ತಿರ್ಬೋಕೆ ಕೆಲಸ ಮಾಡ್ಬಿಟ್ಟು ಸಾಲ್ಗಾರರ ಮನೆಗೆ ತಗ್ಲಾಕೊಳ್ಳೋದು ಅದು ಇದು ಎಲ್ಲನೂ ಮಾಡಕ್ಕೆ ಹೋಗ್ಬೇಡ. ಹೆಂಗೋ ಕುರಿ ಕೊದ್ದು ಮಾರಿ ನೀನು ಬಿಡಿಸ್ಕೊಬಿಟ್ಟು ಬಂದಿದ್ದಾಯ್ತು. ತಿರ್ಗಿ ಏನಾರ ಮಾಡ್ಬಿಟ್ರೆ ನನ್ನ ಕೈಲಿ ಹಾಕಿಲ್ಲ. ಆ ಬುದ್ರಿಗಿದ್ರಿ ಕತೆ ಎಲ್ಲ ಪಾಕೋಗಿಕ್ಕು. ಅವಳು ಏನಾರ ಬಂದರೆ ನಾನು ನೋಡ್ಕೊತೀನಿ. ಮೊದಲು ನೀನು ಆಸ್ತಿಯ ಹೆಂಗೆ ಇಸ್ಕೋಬೇಕು, 3 ಜನ ಗಂಡ್ಮಕ್ಳಿರೋದು ಸಮವಾಗಿ ಹೆಂಗೆ ಭಾಗ ಹಾಕಿಸ್ಕೋಬೇಕು, ನಿಂಗೆ ದೊಡ್ಡ ಸೊಸೆ ನಿನಗೆ ಎಷ್ಟು ಭಾಗ ಹಾಕಿಸ್ಕೋಬೇಕು, ಅದು ಪ್ರತಿಯೊಂದೂ ಯೋಚನೆ ಮಾಡು ಮಗಳೇ, ಯೋಚನೆ ಮಾಡು. ಅದು ಬಿಟ್ಟು ನಿನ್ನ ಗಮನ ಬೇರೆ ಎಲ್ಲೂ ಹೋಗ್ಬಾರ್ದು. ಸರಿ, ನಂಗೆ ಹೊಸಿ ಕೆಲಸ ಐತೆ, ನಾನು ಹೋಗ್ಬಿಟ್ಟು ಬರ್ತೀನಿ. ನೀನು ಉಳಿದಿರೋದೆಲ್ಲ ನೋಡ್ಕ. ಸರಿ ಹೇಳಮ್ಮ, ಆಯ್ತು, ನೋಡ್ಕೊತೀನಿ. ಆ ಪದ್ದಿಗೆ ಬುದ್ಧಿ ಕಲ್ಸೋಕ್ಕೆ ಯಾವ್ಯಾವ ಥರ ಬುದ್ಧಿ ಕಲಿಸ್ಬೋದು ಆ ಪದ್ದಿಗೆ ಅಂತ ಹೇಳ್ಬಿಟ್ಟು ನಾನು ಈ ಸುದ್ದ ಪ್ಲಾನ್ ಮಾಡ್ಕೊತೀನಿ. ಅವಳು ಕಲಿಸ್ತೀನಿ ಬುದ್ಧಿಯ. ಆ ಮಳ್ಳಿಗೆ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಸರಿ ಆಯಿತು. ನಮ್ಮಮ್ಮ ಏನೋ ಹೇಳ್ತದೆ, ಪದ್ದಿಗೆ ಬುದ್ಧಿ ಕಲಿಸು ಅಂತ. ಆ ಬುದ್ಧಿ ಕಲ್ಸೋಕೆ ಆಯ್ತಿಲ್ವಲ್ಲ. ಹೆಂಗೆ ಬುದ್ಧಿ ಕಲಿಸ್ಲಿ? ಎಣ್ಣೆ ಕುಡ್ಸೋಣ ಅನ್ಕೊಂಡ್ರೆ ನಾನೇ ಎಣ್ಣೆ ಕುಡ್ದೆ. ಅದು ಬಿಟ್ಟು ಬೇರೆ ಏನಾರ ಪ್ಲಾನ್ ಮಾಡಬೇಕಲ್ಲ. ಇವ್ರ ಫ್ರೆಂಡ್ಸ್ ಯಾರವ್ರೆ? ಒಬ್ಬಳು ಪಾರಕ್ಕ, ಅವಳ ಕತೆ ಬಿಟ್ಟಾಕು. ಜಯಮ್ಮ, ಆಮೇಲೆ ಭಾನುಯಿಂದ ನನಗೇನಾರ ಪ್ರಯೋಜನಕ್ಕೆ ಬರ್ತದ ಅಂತ. ಈ ಭಾನು ಹಿಡ್ಕೊಂಡು ಪದ್ದುಗೇನಾರ ಬುದ್ಧಿ ಕಲಿಸ್ಬೇಕಲ್ಲ. ಆದರೆ ಭಾನು ನನ್ನ ಪರಕ್ಕೆ ಯಾಕೆ ಬರ್ತಾಳೆ? ಯಾವಾಗೂ ಪದ್ದಿ ಜೊತೆಯಾಗೇನೇ ಇರ್ತಾಳೆ. ಏನು ಮಾಡೋದು ಅಂತ ಅರ್ಥ ಆಯ್ತಿಲ್ವಲ್ಲ. ಈ ಪದ್ದಿ ಬಂದಾಗಿಂದ ನನ್ನ ಲಕ್ಕೇ ಹೊಂಟೋಗ್ಬಿಟ್ಟೈತೆ. ಈ ಪದ್ದಿ ಬಂದಾಗಿಂದ ನನ್ನ ಲಕ್ಕಿ ಎಲ್ಲ ಹೋಗ್ಬಿಟ್ಟು ಎಲ್ಲ ಪದ್ದಿತಾಗ ಸೇರ್ಕೊಬಿಟ್ಟೈತೆ. ಏನಾರ ಒಂದು ಮಾಡಲೇಬೇಕು. ಪದ್ದಿ, ನಿನ್ನಂತ ಸುಮ್ಮನೆ ಬಿಡೋಕ್ಕಿಲ್ಲ. ಬುದ್ಧಿ ಕಲಿಸ್ತೀನಿ ನಿಂಗೆ.